ಇದೇ ಸ್ಟೇಟ್ ಹೈವೇ, ಇದೇ ನಮ್ಮ ಲೇಔಟು. ನಮ್ಮ ಲೇಔಟ್ ಪಕ್ಕದಲ್ಲೇ ಫ್ಲಿಪ್ಕಾರ್ಟ್ ಗೋಡನ್ ಇದೆ. ನಮ್ಮ ಸೈಟ್ ಎದುರುಗಡೆ ಬಸ್ ಡಿಪೋ ಆಗ್ತಿದೆ. ನೀವು ತಗೊಳ್ಳೋ ಸೈಟ್ ವ್ಯಾಲ್ಯೂ ಬೂಮ್. DC ಕನ್ವರ್ಷನ್ನು, ಇಂಡಿವಿಜುವಲ್ ಖಾತಾ, ಈ ಪ್ರೈಸ್ಗೆ, ಈ ಲೊಕಾಲಿಟಿಗೆ ನಿಮ್ಗೆ ಯಾರೂ ಕೊಡಲ್ಲ ಸೈಟು. ಚಿಕ್ಕಮಂಗ್ಳೂರು ಶನಿಮಹಾತ್ಮ ಟೆಂಪಲ್ 3 ಕಿಲೋಮೀಟರ್ ಇದೆ. ನಿಮ್ಗೆ ಹೆಸರುಘಟ್ಟ 3 ಕಿಲೋಮೀಟರ್, ರೈಲ್ವೆ ಗೊಳ್ಳಳ್ಳಿ 2 ಕಿಲೋಮೀಟರ್ ಇದೆ, ನೆಲಮಂಗಲ 7 ಕಿಲೋಮೀಟರ್ ಇದೆ. ಸೆಂಟ್ರಲ್ ನಮ್ಮ ಲೇಔಟ್ ಇದೆ. ವಾಟರ್, ಡ್ರೈನೇಜ್, ಸೀವೇಜ್ ಎಲ್ಲ ಪ್ರಾಪರಾಗಿ ಮಾಡಿದ್ದೀವಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನೇ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಏನಪ್ಪ ಲೇಔಟ್ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಮೇನ್ ರೋಡಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತಿನ ವಿಶೇಷತೆನೇ ಅದು. ತೋರಿಸಿ ನಮ್ಮ ವೀಕ್ಷಕರಿಗೆ ರೋಡು. ನೋಡಿ ವೀಕ್ಷಕರೇ, ದೊಡ್ಡದಾದಂತಹ ಡಬಲ್ ರೋಡು. ಆ ಡಬಲ್ ರೋಡ್ ಪಕ್ಕದಲ್ಲೇ ಇರೋದು ಲೇಔಟ್. ನೋಡಿ ಇಲ್ಲಿ ಲೇಔಟ್ ನೋಡಿ. ಸೊ ವೀಕ್ಷಕರೇ, ಈ ಲೇಔಟನ್ನು ನಮಗೆ ಪರಿಚಯ ಮಾಡಿಕೊಡ್ತಿರೋಂಥವ್ರು ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್. ಹೌದು ವೀಕ್ಷಕರೇ, ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಜೊತೆ ಮುಂಚೆನೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಒಳ್ಳೊಳ್ಳೆ ಲೇಔಟು, ಒಳ್ಳೊಳ್ಳೆ ಸೈಟ್ಗಳನ್ನು ತೊಗೊಂಬಂದಿದ್ದೀನಿ. ಇವತ್ತು ಕೂಡ ಒಂದು ಒಳ್ಳೆ ಲೇಔಟು, ಅದು ಕೂಡ ಮೇನ್ ರೋಡ್ ಪಕ್ಕದಲ್ಲಿರೋ ಲೇಔಟು 13.25 ಲಕ್ಷಕ್ಕೆ ಆಲ್ರೆಡಿ ಹೇಳ್ತಾ ಇದ್ದೀನಿ. 13.25 ಲಕ್ಷಕ್ಕೆ ನಿಮಗೆ ಸಿಗ್ತಾ ಇದೆ ಅಂತಂದರೆ ಸೂಪರ್ ಅಂತ ಹೇಳ್ಬೋದು. ದಯವಿಟ್ಟು ಬಿಡಬೇಡಿ, ಒಳ್ಳೆ ಲೇಔಟು. ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡೋದಕ್ಕೆ ಅಲ್ಲಿ ನಮ್ಮ ಜೊತೆ ಪ್ರಶಾಂತ್ ಸರ್ ಇದ್ದಾರೆ, ನಮಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಹೋಗೋಣ ಸರ್ನ ಭೇಟಿ ಆಗೋಣ, ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿ ಸರ್. ನೀವು? ನಾನು ಚೆನ್ನಾಗಿದ್ದೀನಿ. ಸಪ್ತಗಿರಿ ಪ್ರಮೋಟರ್ಸ್ ಅಂದ್ರೇನೆ ನೀವು ಒಳ್ಳೊಳ್ಳೆ ಸೈಟ್ಗಳನ್ನು ಮಾಡಿ ಒಳ್ಳೊಳ್ಳೆ ರೇಟಿಗೆ ತೊಗೊಂಬರ್ತಾ ಇರ್ತೀರಾ. ಸೊ ಇವತ್ತು ಅಷ್ಟೇ ಮೇನ್ ರೋಡಲ್ಲೇ ತೊಗೊಂಬಂದ್ಬಿಟ್ಟಿದ್ದೀರಾ. ಫಸ್ಟು ತಮ್ಮ ಕಂಪ್ನಿಯ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡಿ ಸರ್. ನಮ್ಮದು ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಅಂತ ಸರ್. ನಾವು 2014 ಸ್ಟಾರ್ಟ್ ಮಾಡಿದ್ದು. ಒಂದು ಹತ್ತತ್ರ 10 ವರ್ಷದಿಂದ ಆಗಿದೆ, ಒಂದು ಡೆಕೆಡಿಂದ ಇದ್ದೀರಾ. 10 ಇಯರ್ಸ್ ಕಂಪ್ಲೀಟ್ ಆಗಿದೆ. ಎಷ್ಟು ಪ್ರಾಜೆಕ್ಟ್ ಮಾಡಿರ್ಬೋದು ನೀವು ಇಲ್ಲಿ? ನಮ್ದು ಒಟ್ಟಿಗೆ ಇದು 17ನೇ ಪ್ರಾಜೆಕ್ಟ್ ಆಗಿದೆ ಸರ್. ಟೋಟಲ್ ಕಂಪ್ಲೀಟ್ ಆಗಿದೆ 16 ಆಗಿದೆ. ರನ್ನಿಂಗ್ ಇನ್ನೂ ಒಂದು ಲಾಂಚಿಂಗ್ ಅಲ್ಲಿ ಇನ್ನೊಂದು 2-3 ಪ್ರಾಜೆಕ್ಟ್ಸ್ ಇದೆ. ಈಗ ರನ್ನಿಂಗ್ ಇನ್ನೊಂದು 2 ಪ್ರಾಜೆಕ್ಟ್ಸ್ ಇದೆ. ಮೈಸೂರು ರೋಡ್ ಮೊನ್ನೆ ನೀವೇ ಮಾಡಿದ್ರಲ್ವಾ, ಅದು ರನ್ನಿಂಗ್ ಅಲ್ಲಿ ಇದೆ. ಅದ್ ಬಿಟ್ರೆ ಇದೊಂದಿದೆ. ಓಕೆ ಓಕೆ. ಸದ್ಯಕ್ಕೆ 2 ಇದೆ. ಸದ್ಯಕ್ಕೆ 2 ರನ್ನಿಂಗ್ ಅಲ್ಲಿ ಇದೆ. ರನ್ನಿಂಗ್ ಅಲ್ಲಿ ಇದೆ. ಆಫೀಸ್ ಎಲ್ಲಿ ಬರುತ್ತೆ ನಿಮ್ದು? ನಮ್ದು ನೆಲಮಂಗಲ ಹತ್ರ ನಿಮ್ಗೆ ಬರುತ್ತೆ ಪ್ರಾಜೆಕ್ಟ್ ಸರ್. ನೆಲಮಂಗಲ ಕ್ರಾಸ್ ಅಲ್ಲಿ ಬರುತ್ತೆ. ಆಫೀಸ್ ಲೊಕೇಶನ್ ಅನ್ನ ಕೊಟ್ಟಿರ್ತೀನಿ. ತುಂಬಾ ಜನ ಹೇಳ್ತೀರಾ ಲೇಔಟ್ ಲೊಕೇಶನ್ ಕೊಡಲ್ಲ, ಲೇಔಟ್ ಲೊಕೇಶನ್ ಕೊಡಲ್ಲ ಅಂತ ಹೇಳ್ಬಿಟ್ಟು. ಇವ್ರಿಗೂ ಸ್ವಲ್ಪ ಮಾತಾಡಿ, ನೀವು ಯಾರು ಏನು ಅಂತ ತಿಳ್ಕೊಬೇಕಾನೆ. ಸೊ ಇವ್ರ ಲೊಕೇಶನ್, ಆಫೀಸ್ ಲೊಕೇಶನ್, ಆಫೀಸ್ ಫೋನ್ ನಂಬರ್ ಕೊಟ್ಟಿರ್ತೀನಿ. ಫೋನ್ ಮಾಡಿ ಲೊಕೇಶನ್ ಅನ್ನ ತಗೊಬಹುದು. ಸರ್ ಇವತ್ತು ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದೀವಿ ನಾವು? ಸೊ ಇವತ್ತು ನಾವು ನೆಲಮಂಗಲ ಅಂದ್ರೆ ಟುವರ್ಡ್ಸ್ ದೊಡ್ಡಬಳ್ಳಾಪುರ ರೋಡ್ ಕಡೆ ಇದೀವಿ ಸರ್. ನಿಮ್ಗೆ ರೈಲ್ವೆ ಗೊಳ್ಳಳ್ಳಿ ಅಂತ ವಿಲೇಜ್ ಇದೆ. ಹೌದು. ಆ ಗೊಳ್ಳಳ್ಳಿ ಬಿಟ್ಟು ನೆಕ್ಸ್ಟ್ ಸ್ಟಾಪೇ ಕನ್ಸ್ವಾಡಿ ಅಂತ. ಕನ್ಸ್ವಾಡಿ ಹೌದು. ಈ ಊರ ಹೆಸರು ಕನ್ಸ್ವಾಡಿ ಅಂತ. ಕನ್ಸ್ವಾಡಿ ಹೌದು ಸರ್. ಸುತ್ತಮುತ್ತಲು ಏರಿಯಾಗಳ ಹೆಸರು ತಗೊಬೋದಾ ನೀವು? ತಗೊಬೋದು ಸರ್. ನಿಮಗೆ ರೈಲ್ವೆ ಗೊಳ್ಳಳ್ಳಿ ಇದೆ, ಹೆಸರುಘಟ್ಟ ಇದೆ, ಆಮೇಲೆ ಶನಿಮಹಾತ್ಮ ಟೆಂಪಲ್ ಚಿಕ್ಕಮದುರೆ ಅಂತಾರೆ, ತುಂಬಾ ಫೇಮಸ್. ಫೇಮಸ್. ಇಲ್ಲಿಂದ ಒಂದು 3 ಕಿಲೋಮೀಟರ್ ಹೋಗ್ಬೇಕು ಚಿಕ್ಕಮದುರೆಗೆ. 3 ಕಿಲೋಮೀಟರ್. 3 ಕಿಲೋಮೀಟರ್ ಹೌದು ಸರ್. ಸರಿ ಸರಿ. ದೊಡ್ಡಬಳ್ಳಾಪುರಕ್ಕೆ ನಿಮ್ಗೆ ಇಲ್ಲಿಂದ ಒಂದು 10 to 11 ಕಿಲೋಮೀಟರ್ಸ್ ಇದೆ.
ಈ ಕಡೆ ತುಮಕೂರು ರೋಡ್ ತುಮಕೂರು ನಿಮ್ಮೊಂದು ಎಕ್ಸಾಕ್ಟ್ಲಿ 6-7 ಕಿಲೋಮೀಟರ್ಸ್ ಇದೆ ಸರ್. 6 ಇಂದ 7 ಕಿಲೋಮೀಟರ್. ಟೋಟಲ್ ನೆಲಮಂಗಲಗೆ 7 ಕಿಲೋಮೀಟರ್ಸ್ ಅಷ್ಟೇ ಇದೆ. ಓ, ಒಂದು ಕೆಲಸ ಮಾಡಿ, ಹೇಗೋ ಶನಿ ಮಹಾತ್ಮ ಟೆಂಪಲ್ ಇದೆ, ಟೆಂಪಲ್ ನೋಡ್ದಂಗಾಯ್ತು, ಲೇಔಟ್ ನೋಡ್ದಂಗಾಯ್ತು, ಒಂದ್ ರೌಂಡ್ ಫ್ಯಾಮಿಲಿ ಜೊತೆ ಭೇಟಿ ಕೊಡಿ. ಅಂಡ್ ರೆಸಾರ್ಟ್ಸ್ ಕೂಡ ಇದೆ, ತುಂಬಾ ರೆಸಾರ್ಟ್ ಇದೆ. ನಾನೇ ಬಂದಿದ್ದೆ ತುಂಬಾ ಸತಿ. ಅಂಡ್ ನೀವು ಡೆಫಿನೆಟ್ಲಿ ಫ್ಯಾಮಿಲಿ ಜೊತೆ ವೀಕೆಂಡ್ ಅಲ್ಲಿ ಬರ್ಬೋದು. ರೆಸಾರ್ಟ್ ಅಲ್ಲಿ ಇಳ್ಕೊಂಡು ಮಧುರೈ ಟೆಂಪಲ್ ನೋಡ್ಕೊಂಡು ಆರಾಮಾಗಿ ಇದೊಂದು ಲೇಔಟ್ ನೋಡ್ಕೊಂಡು ಸೈಟ್ ಬೇಕಾ ಬೇಡ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಹೋಗ್ಬೋದು. ಫ್ಯಾಮಿಲಿ ಜೊತೆ ಬರೋದನ್ನ ಮರಿಬೇಡಿ ಸರ್. ಇನ್ನು ಕನೆಕ್ಟಿವಿಟಿ ಅಂತ ಬಂದಾಗ ಲೈಕ್ ಈ ಇದಿರ್ಬೋದು, ನಮ್ಮ ರೈಲ್ವೆ ಸ್ಟೇಷನ್ಸು, ಬಸ್ ಸ್ಟ್ಯಾಂಡು, ಏರ್ಪೋರ್ಟ್, ಇವೆಲ್ಲ ಎಲ್ಲೆಲ್ಲಿ ಬರುತ್ತೆ ಇಲ್ಲಿ ಅಂತ ಹೇಳ್ಬೋದು ನಮಗೆ? ಸರ್ ಇದು ನಮ್ಮ ಪ್ರಾಜೆಕ್ಟ್ಗೆ ಬಸ್ ಸ್ಟಾಪ್ ನೀವು ಕೇಳಂಗೆಲ್ಲ ಆಪೋಸಿಟ್ ಇದೆ. ಇದೇ ಮೇನ್ ರೋಡ್ ಇಲ್ಲೇ ಬರುತ್ತೆ. ಇದೆ ಬಸ್ ಸ್ಟಾಪ್ ಸರ್. ಓಡಾಡುತ್ತೆ ಇಲ್ಲಿ. ಅಲ್ಲ ಹಾಕಿದಾರಲ್ವಾ ನಿಮ್ ಬೋರ್ಡ್ ಇದೆ ನೋಡಿ, ಅದು BMTC ಬಸ್ ಸ್ಟಾಪ್ ಇದು ಆಕ್ಚುಲಿ ಇಲ್ಲೇನೆ. ಹೌದೌದು. ಈಗ ಇದೆಲ್ಲ ಕ್ಲೀನ್ ಮಾಡ್ತಿದಾರಲ್ಲ ಸರ್, ಇದೆಲ್ಲ BMTC ಡಿಪೋ ಮಾಡಕ್ಕೆ ಕ್ಲೀನ್ ಮಾಡ್ತಾರೆ. ಇದು ಡಿಪೋಗೋಸ್ಕರ ಕ್ಲೀನ್ ಮಾಡ್ತಾರೆ. ಡಿಪೋ ಆದ್ರೆ ಒಳ್ಳೆ ವ್ಯಾಲ್ಯೂ ಬಂದ್ಬಿಡುತ್ತೆ. ವ್ಯಾಲ್ಯೂ ಹೌದು ಖಂಡಿತ ಸರ್. ಓಕೆ. ಅಂಡ್ ರೈಲ್ವೆ ಸ್ಟೇಷನ್ ಅಂತ ರೈಲ್ವೆ ಸ್ಟೇಷನ್ ನಿಮಗೆ ನೆಲಮಂಗಲ ಇದು ರೈಲ್ವೆ ಗೊಳ್ಳಳ್ಳಿ ಇದು ಎಕ್ಸಾಕ್ಟ್ಲಿ 2 ಕಿಲೋಮೀಟರ್. 2 ಕಿಲೋಮೀಟರ್ ಸರ್. ಆಮೇಲೆ ಇದು ನಮ್ಮ ಏರ್ಪೋರ್ಟ್ಗೆ ಹೋಗ್ಬೇಕು ಅಂತಂದ್ರೆ ನಿಮ್ಗೆ ಏರ್ಪೋರ್ಟ್ ಹೋಗ್ಬೇಕು ಅಂದ್ರೆ 18 ಕಿಲೋಮೀಟರ್ಸ್ ಆಗುತ್ತೆ ಸರ್. 18 ಕಿಲೋಮೀಟರ್. 18 ಕಿಲೋಮೀಟರ್ಸ್. ಒಂದು ಅರ್ಧ ಗಂಟೆಲಿ ಹೋಗ್ಬಿಡ್ಬೋದು. ಹೋಗ್ಬೋದು ಸರ್, ಈಸಿಯಾಗಿ ಹೋಗ್ಬೋದು, ರೀಚ್ ಆಗ್ಬೋದು ಅಂತ ಹೇಳ್ತೀರಾ? ಓಕೆ ಓಕೆ. ಸೊ ಆಲ್ಮೋಸ್ಟ್ ಒಂದು ಲೊಕೇಶನ್ ಎಲ್ಲಿದೆ ಅಂತ ಗೊತ್ತಾಯ್ತು ನಿಮಗೆ. ಇವಾಗ ಲೇಔಟ್ ನೋಡೋ ಸಮಯ. ಲೇಔಟ್ ಯಾವ ತರ ಇದೆ ಪ್ರತಿಯೊಂದನ್ನು ಕೂಡ ನಾವು ಇಲ್ಲಿ ನಿಂತ್ಕೊಂಡು ಮಾತಾಡಬಹುದು. ಸರ್ ಜೊತೆ ವಾಕ್ ಮಾಡೋಣ. ಲೇಔಟ್ ಯಾವ ತರ ಹಿಂದ್ಗಡೆ ನೋಡ್ಬೋದು ನೀವು, ದೊಡ್ಡದಾದಂಥ ಲೇಔಟ್ ಹೇಗಿದೆ, ಸೈಟ್ ಯಾವ ತರ ಬರುತ್ತೆ, ಅಮ್ಯುನಿಟೀಸ್ ಯಾವ ತರ ಬರುತ್ತೆ, ಸರ್ ಜೊತೆ ವಾಕ್ ಮಾಡೋಣ. ಸರ್ ವಾಕ್ ಮಾಡ್ಕೊಂಡು ಹೋಗೋಣ ಬನ್ನಿ. ಸರ್ ಈಗ ಫಸ್ಟ್ ನಾನು ನಿಮ್ಗೆ ಕೇಳೋದು, ಲೈಕ್ ಸುತ್ತಮುತ್ತಲು ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಗಳು ಯಾವ್ದಾವ್ದಿದೆ ಸರ್ ಇಲ್ಲಿ? ಸರ್ ನಿಮ್ಗೆ ಇಲ್ಲಿ ಮ್ಯಾಗ್ನಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, BGS ಸ್ಕೂಲ್ ಇದೆ, ಹರ್ಷ ಸ್ಕೂಲ್ ಇದೆ, ಮಿಲೇನಿಯಂ ಸ್ಕೂಲ್ ಇದೆ. ಇಷ್ಟು ಸ್ಕೂಲ್ಸ್ ಇದೆ ಸರ್ ನಿಮ್ಗೆ. ತುಂಬಾ ಇದೆಯಾ? ಹೌದು. ಆಮೇಲೆ ಜಾಸ್ಕೋ ಇನ್ಸ್ಟಿಟ್ಯೂಷನ್ ಇದೆ. ಓಕೆ. ಕಾಲೇಜ್ ಇದೆ, ಸ್ಕೂಲ್ ಇದೆ, ನರ್ಸಿಂಗ್ ಇದೆ, ಎಲ್ಲ ಇದೆ ಸರ್. ಹಾಸ್ಪಿಟಲ್ ಹಾಸ್ಪಿಟಲ್ ನಿಮ್ಗೆ ಇಲ್ಲಿ ಬಂದ್ರೆ ಮಾತೃಶ್ರೀ ಹಾಸ್ಪಿಟಲ್ ಇದೆ, ಅದ್ ಬಿಟ್ರೆ ಹರ್ಷ ಹಾಸ್ಪಿಟಲ್ ಇದೆ. ಓಕೆ. ಆಮೇಲೆ ಶ್ರೀನಿವಾಸ ಹಾಸ್ಪಿಟಲ್ ಇದೆ ಸರ್. ಶ್ರೀನಿವಾಸ ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ನಾನು ವೀಕ್ಷಕರೇ ನೋಡಿ, ಇದೇ ಮೇನ್ ರೋಡ್ ಅಲ್ವಾ ಸರ್ ಇದು? ಹೌದು, ಇದೆ ಹೈವೇ ನಿಮ್ಗೆ. ಸರ್ ಹಿಂಗ್ ಹೋದ್ರೆ ಎಲ್ಲಿ ಹೋಗುತ್ತೆ ಆ ರೋಡ್? ಈ ಲೆಫ್ಟ್ ನಿಮ್ಗೆ ಇದು ಇದಕ್ಕೆ ದೊಡ್ಡಬಳ್ಳಾಪುರ. ಇವಾಗ ಇಲ್ಲಿ ಹೈವೇ ಹೋಗಿದೆ. ಹೌದು. ಈ ರೋಡ್ ಎಲ್ಲಿ ಹೋಗುತ್ತೆ ಸರ್? ಅದು ಫಸ್ಟ್ ಆ ಕಡೆ ಹೋಗೋ ರೋಡ್. ಸರ್ ಇದು ಹೋಗೋದು ದೊಡ್ಡಬಳ್ಳಾಪುರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡ್ ಇದು. ಹೌದು. ಈ ಕಡೆ ಹೋದ್ರೆ ಎಲ್ಲಿ ಹೋಗುತ್ತೆ? ಇದು ನೆಲಮಂಗಲ. ಇದು ನೆಲಮಂಗಲ. ಹೌದು. ಸೊ ಮೇನ್ ರೋಡ್ ಇಂದ ಪಕ್ಕದಲ್ಲೇ ಇರೋ ಅಡ್ಜಸೆಂಟ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಅಂಡ್ ಹೇಳಿದ್ರಿ ಎದುರುಗಡೆನೆ ಇದಾಗ್ತಾ ಇದೆ ಅಂತ ಹೇಳಿದ್ರೆ. ಹೌದು, ಡಿಪೋ ಆಗ್ತಿದೆ ಸರ್. ಅಲ್ಲಿ ಡಿಪೋ ಆಗ್ತಾ ಇದೆ ಸರ್ ಅಲ್ಲಿ. ಹೌದು. ಇದೆಲ್ಲ ಕ್ಲೀನ್ ಮಾಡ್ತಿದಾರಲ್ಲ ಜಾಗ, ಡಿಪೋಗೋಸ್ಕರ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡ್ತಾ ಇರುವಂತದ್ದು. ಸರ್ ಬನ್ನಿ, ಹಾಗೆ ಇನ್ನೊಂದೆರಡು ಕ್ವಶನ್ಸ್ ಗಳಿದೆ. ಸೊ ಈ ಲೇಔಟ್ ಅನ್ನ ಎಷ್ಟು ಎಕರೆಯಲ್ಲಿ ಡೆವಲಪ್ ಆಗಿರುತ್ತೆ ಸರ್? ಟೋಟಲ್ ಇದು 110 ಎಕರ್ಸ್. 110 ಎಕರೆ. 110 ಎಕರೆ ಮಾಡಿದ್ದಾರೆ ಲೇಔಟ್. ಅದರಲ್ಲೇ ಈಗ ಓನರ್ ಶೇರ್ ಇರುತ್ತಲ್ಲ ಸರ್. ಹೌದು. ಆ ಒಂದು ಶೇರ್ ನಮ್ಗೆ ಕೊಟ್ಟಿದ್ದಾರೆ ಸರಿ ಸೇಲ್ ಮಾಡಕ್ಕೆ, ಅದು ನಾವು ಸೇಲ್ ಮಾಡ್ತಿದೀವಿ. ಓ, ನಿಮ್ದು ಓನರ್ ಶೇರಾ? ಹೌದು, ಓನರ್ ಶೇರ್. ನೇರ ಮಾಲೀಕರಿಂದ ಮಾರಾಟ? ಮಾಲೀಕರಿಂದ. ಹೌದು ಸರ್. ಓಕೆ. ಎಷ್ಟು ಬಂದಿದೆ ಶೇರ್ ನಿಮ್ಗೆ? ಸರ್ ಒಟ್ಟು ನಮ್ಗೆ 60 ಸೈಟ್ ಬಂದಿದೆ ಸರ್. 60? ಹೌದು. ಇವತ್ತಿನ ವಿಡಿಯೋದಲ್ಲಿ ಎಷ್ಟು ಸೈಟ್ ಅವೈಲೇಬಲ್ ಇದೆ ಸರ್ ನಮಗೆ? ಸರ್ ನಮ್ಮಲ್ಲಿ ಈಗ 38 ಸೈಟ್ ಖಾಲಿ ಇದೆ ಸರ್. 38 ಸೈಟ್. 38. ಹೌದು ಸರ್. ಓಕೆ. ಯಾವ್ಯಾವ ಫೇಸಿಂಗ್ ಬರುತ್ತೆ? ಯಾವ್ಯಾವ್ದು? ನಿಮಗೆ ಈಸ್ಟ್ ಬರುತ್ತೆ, ವೆಸ್ಟ್ ಬರುತ್ತೆ. ಈಸ್ಟ್ ವೆಸ್ಟ್ ಎರಡು ಇದೆಯಾ? ಎರಡೇ ಬರೋದು. ಸೈಜು 30-40. 30-40. ಹೌದು. ಒಂದೇ ಮೆಜರ್ಮೆಂಟ್ 30-40 ಒಂದೇ ಸರ್. ಒಂದೇ ಇರುವಂತದ್ದು. ಹೌದು. ಸೂಪರ್ ಆಗಿ ಹೇಳಿದ್ರೆ. ಅಂಡ್ ಇವಾಗ ಸ್ವಲ್ಪ ಅಮ್ಯುನಿಟೀಸ್ ಬಗ್ಗೆ ಮಾತಾಡ್ಕೊಂಡ್ಬಿಡೋಣ. ಓಕೆ. ನಿಮ್ಗೆ ಎಲೆಕ್ಟ್ರಿಸಿಟಿ ಇದೆ. ಇದು ರೋಡ್ ವೈಸ್ ಎಲ್ಲ ಕ್ಲೀನ್ ಮಾಡಿದೀವಿ. ಸೊ ರೋಡ್ ಎಲ್ಲ ಕ್ಲೀನ್ ಮಾಡಿದ್ದೀರಾ? ಎಷ್ಟು ಅಗಲ ಬರುತ್ತೆ ಸರ್ ಇದು? ನಿಮಗೆ 40 ಫೀಟ್. ಇದು 40 ಫೀಟ್. ಎಂಟ್ರೆನ್ಸ್ ಬಂದು 40. ಒಳಗಡೆ ಎಲ್ಲ 30 ಫೀಟ್ ಸರ್. ಒಳಗಡೆ ಎಲ್ಲ 30 ಫೀಟ್ ಬರ್ತಾ ಇದೆ. ಸರ್ ಪವರ್ ಚಾರ್ಜ್ ಇದೆಯಾ? ಚಾರ್ಜ್ ಇದೆ ಸರ್. ಚಾರ್ಜ್ ಇದೆ. ಯಾರಾದ್ರೂ ಮನೆ ಕಟ್ಕೊಂಡ್ರೆ ಇವಾಗಲೇ ಪವರ್ ಸಿಗುತ್ತೆ 100%. ನಾವೇ ಮಾಡ್ಕೊಡ್ತೀವಲ್ವಾ? ನೀವೇ ಮಾಡ್ಕೊಡ್ತೀರಾ? ನೀರಿನ ವ್ಯವಸ್ಥೆ ಏನ್ ಮಾಡಿದ್ರೆ ಸರ್ ಇಲ್ಲಿ? ಇಲ್ಲಿ ಬೋರ್ವೆಲ್ ಸರ್. ಬೋರ್ವೆಲ್ ಇದೆ. ಹೌದು. ಎಷ್ಟು ಬೋರ್ ಇದೆ ಸರ್ ಇಲ್ಲಿ? ಇಲ್ಲಿ ಒಟ್ಟು 8 ಬೋರ್ ಇದೆ ಸರ್. 8 ಬೋರು ಈ ಲೇಔಟ್ಗೆ? ಈ ಲೇಔಟ್ಗೆ. ಓಹೋ. ಆಮೇಲೆ TC ಎಷ್ಟಿರ್ಬೋದು ಇಡೀ ಲೇಔಟ್ ಅಲ್ಲಿ? ಸರ್ TC ಪ್ರೆಸೆಂಟ್ ಇರೋದು 2 ಸರ್. 2 ಇದೆ. ಹೌದು. ಸಫಿಶಿಯೆಂಟಾ? ಇದು ಸಾಲಲ್ಲ, ಬೇಕು ಮಾಡೋಣ ಸರ್. ಮಾಡೋಣ ಅಂತೀರಾ? ಹೌದು. ಸೊ ನೀರು ಸಫಿಶಿಯೆಂಟಾ? ನೀರು ಸಫಿಶಿಯೆಂಟ್ ಸರ್. 8 ಬೋರ್ ಸಾಕು ಸರ್. ಸಾಕಂತ ಹೇಳ್ತೀರಾ? ಆಮೇಲೆ ಮೋರಿ ವ್ಯವಸ್ಥೆ ಎಲ್ಲ ಸರಿಯಾಗಿದೆಯಾ ಸರ್ ಇಲ್ಲಿ? ಹೌದು, ಎಲ್ಲ ಇದೆ ನೋಡಿ ಸರ್. ಮೋರಿ ಇರ್ಬೋದು, ಸೀವೇಜ್ ವ್ಯವಸ್ಥೆ ಎಲ್ಲ ಕರೆಕ್ಟಾಗಿ ಮಾಡಿದ್ದೀರಾ? ಮಾಡಿದ್ದೀವಿ ಸರ್. ಸೊ ವೀಕ್ಷಕರೇ, ನಿಮ್ಗೆ ತೋರಿಸ್ಬೇಕು ನಾನು. ತುಂಬ ಜನ ಕೇಳ್ತೀರಾ ಕ್ಲೀನಾಗಿ ತೋರಿಸಿ ನಮಗೆ ಅಂತ ಹೇಳ್ಬಿಟ್ಟು. ಸೊ ಇವೆಲ್ಲ ನೋಡಿ, ಇಲ್ಲಿ ಓಪನ್ ಟೈಪ್ ಮೋರಿಗಳನ್ನೆಲ್ಲ ಮಾಡಿದ್ದಾರೆ, ಎಲ್ಲ ಕಡೆ ಪ್ರಾಪರಾಗಿ ಮಾಡಿದ್ದಾರೆ. ಸೊ ಕುತ್ಕೊಳ್ಳೋದಕ್ಕೆಲ್ಲಗೋಸ್ಕರ ಒಳ್ಳೊಳ್ಳೆ ಇದೆಲ್ಲ ಮಾಡಿಬಿಟ್ಟಿದ್ದೀರಾ? ಹೌದು. ಕಟ್ಟೆ ಎಲ್ಲ ಹಾಕ್ಬಿಟ್ಟು ನೀಟಾಗಿ. ಎಲ್ಲ ಕಡೆ ರೋಡ್ ಇದೆ. ಇದು 30 ಫೀಟಾ ಸರ್ ಇದು ಒಳಗಡೆ? ಹಾಂ ಸರ್. ಓಕೆ. ಆ್ಯಂಡ್ ಕಂಪ್ಲೀಟ್ ಪ್ಲಾಂಟಿಂಗ್ ಎಲ್ಲ ಮಾಡಿಬಿಟ್ಟಿದ್ದೀರಾ? ಆಗಿದೆ. ಮರಗಳು ಪ್ರತಿಯೊಂದು ಅವೈಲೇಬಲ್. ಇದು ಹಳೆ ಪ್ರಾಜೆಕ್ಟ್ ಅಲ್ವಾ ಸರ್? ಓನರ್ ಇವಾಗ ಸೇಲ್ ಮಾಡ್ತಿದ್ದಾರೆ, ಓನರ್ ಶೇರ್ ಅಷ್ಟೇ. ಇದೆಲ್ಲ ಸೇಲ್ ಆಗಿ ಸುಮಾರು ವರ್ಷ ಆಗಿದೆ. ಓಕೆ ಓಕೆ. ಸೊ ಈ ಕಡೆ ಎಲ್ಲ ಸೋಲ್ಡ್ ಔಟ್ ಆಗಿದೆ ಸರ್? ಇದೆಲ್ಲ ಸೋಲ್ಡ್ ಔಟ್ ಸರ್. ಇದೆಲ್ಲ ಹಳೆ ಪ್ರಾಜೆಕ್ಟ್. ಇದೆಲ್ಲ ಇದು ಓನರ್ ಶೇರ್ ಇವಾಗ ಮಾತ್ರ ಮಾರ್ತಿರೋದು. ಓಕೆ ಓಕೆ ಓಕೆ. ಅವ್ರು ಉಳಿಸ್ಕೊಂಡಿದ್ರಲ್ವ ಜಾಗ ಸರ್, ರೈತರು ಉಳಿಸ್ಕೊಂಡಿದ್ರಲ್ವಾ, ಅದು ಇವಾಗ ಮಾರ್ತಿದ್ದಾರೆ. ಇವಾಗ ಸೇಲ್ ಮಾಡ್ತಿದ್ದಾರೆ ಅಷ್ಟೇ. ಓಕೆ, ಸೂಪರ್ ಸರ್. ಸರ್ ಇವಾಗ ಇದು ಎಕ್ಸಾಕ್ಟ್ ನಿಮ್ಮ ಇದು ಬರೋದು
ಪಾಲ್ ಏನ್ ಬರುತ್ತೆ ನಿಮ್ಮ ಇದು ಬರುತ್ತೆ ಅದು ಇಲ್ಲಿದೆ ಅಲ್ವಾ ಸರ್ ಇಲ್ಲಿ ಇದೇ ಜಾಗ ಸರ್. ಬಂದು ತೋರಿಸ್ಬಿಡೋಣ ಇರಿ ಸರ್. ಸೊ ಇದು ಜಾಗ. ಹೌದು. ಓಕೆ. ಸೊ 40 ಸೈಟ್ಗಳು ಈ ಸೆಕ್ಷನ್ ಅಲ್ಲಿ ಬರುತ್ತೆ. ಹೌದು ಸರ್. ಓಕೆ. ಸೊ ಇದು ಸೇಮ್ 40 ಫೀಟ್ ರೋಡು. 40 ಫೀಟ್ ರೋಡ್ ಇದೆ ಸರ್. ಇದೆಲ್ಲ ಒಳಗಡೆ 30 ಫೀಟ್ ರೋಡ್. ಸಬ್ ರೋಡ್ಸ್ ಎಲ್ಲ 30 ಫೀಟ್ ರೋಡ್ ನಿಮಗೆ. ಸಬ್ ರೋಡ್ ಎಲ್ಲ 30 ಫೀಟ್. ಹೌದೌದು. ಓಕೆ. ಸೊ ಇಲ್ಲಿ ಯಾವಾಗಾರು ಟಾರ್ ಹಾಕೋದು ಸರ್? ಇದು ಫಿನಿಶಿಂಗ್ ಯಾವಾಗ ಬರುತ್ತೆ? ಟಾರಾ ಸರ್? ಟಾರ್ ಇನ್ನ ಟೈಮ್ ತಗೊಳುತ್ತೆ ಸರ್. ಟೈಮ್ ತಗೊಳ್ತೀರಾ? ಹೌದೌದು. ಓಕೆ. ಸೊ ಇದು ಸೈಟಾ? ಇದು ಒಳಗಡೆ ಇಂಡಿವಿಜುವಲ್ ಸೈಟ್ಸ್. ಇದು ಇಂಡಿವಿಜುವಲ್ ಸೈಟ್ಸ್ ತೋರಿಸ್ಬಿಡೋಣ ವೀಕ್ಷಕರಿಗೆ. ಸೊ ಇದು 30-40 ಬರುತ್ತಲ್ವಾ ಸರ್? ಇದು ಎಕ್ಸಾಕ್ಟ್ಲಿ 30-40 ಇದು. ಸೊ ಇಲ್ಲಿ ಇದ್ರ ಹಿಂದ್ಗಡೆದು ಸಿಗುತ್ತಾ? ಹೌದು. ಸೊ ಇಲ್ಲಿ ಮುಂದ್ಗಡೆ ಫುಲ್ ಕಂಟಿನ್ಯೂ ಸಿಗುತ್ತಾ? ಇಷ್ಟು ಬರುತ್ತಾ? ಸಿಗುತ್ತೆ ಸರ್. ಸರ್ ಕಾರ್ನರ್ ಸೈಟ್ ಯಾವ್ದಾದ್ರು ಅವೈಲೇಬಲ್ ಇದೆಯಾ? ಕಾರ್ನರ್ ಈ ಸೈಟ್ ಇದೆ, ಆ ಸೈಟ್ ಇದೆ. ಆಮೇಲೆ ಇಲ್ಲಿ ನೋಡಿ ಸರ್, ಟೋಟಲಿ ಒಂದು 1 2 3 4 ಒಟ್ಟು 6 ಸೈಟ್, 6 ಒಂದು 12 ಸೈಟ್ ಇದೆ ಕಾರ್ನರ್. ಸೊ 12 ಕಾರ್ನರ್ ಸೈಟ್ ಇದೆ, ಹೌದು. ಅವೈಲೇಬಲ್ ಇದೆ. ಅವೈಲೇಬಲ್ ಇದೆ. ತುಂಬಾ ಒಳ್ಳೆ ಇದೆ ವೀಕ್ಷಕರೇ. ಅಂಡ್ ಸ್ವಲ್ಪ ಹಳೆ ಇದಾದ್ರೂ ಕೂಡ ನೀಟಾಗಿ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ, ನೋಡ್ಬೋದು ಇಲ್ಲಿ. ಸೊ ಇದಿರ್ಬೋದು ಕುತ್ಕೊಳ್ಳೋದಕ್ಕೆ ವ್ಯವಸ್ಥೆ, ಮೋರಿ ವ್ಯವಸ್ಥೆ. ಆಮೇಲೆ ಸಿವೇಜ್ಗೆ ಏನು ವ್ಯವಸ್ಥೆ ಇದೆ ಸರ್ ಇಲ್ಲಿ? STP ಏನಾದರೂ ಇದೆಯಾ ಅಥವಾ ಪಿಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ? ಇಲ್ಲಿ ಇಂಡಿವಿಜುವಲ್ ಪಿಟ್ ಮಾಡ್ಕೊಬೇಕು ಸರ್. ಇಂಡಿವಿಜುವಲ್ ಪಿಟ್ ಮಾಡ್ಕೊಬೇಕು. ಯಾಕಂದ್ರೆ ಇದು ಈಗ ಒಂದು 3 ಎಕರ್ಸ್ 4 ಎಕರ್ಸ್ ಅಂದ್ರೆ ಒಂದು ಕಡೆ ಡಂಪ್ ಮಾಡ್ಬೋದು. ಇದು ಟೋಟಲ್ 10 ಎಕರ್ಸ್ ದೊಡ್ಡ ಲೇಔಟ್ ಅಲ್ಲ, ದೊಡ್ಡ ಲೇಔಟ್. ಕರೆಕ್ಟ್. ಮೇಂಟೈನ್ ಮಾಡಕ್ ಕಷ್ಟ ಆಗುತ್ತೆ, ಅದಕ್ಕೆ ಇಂಡಿವಿಜುವಲ್ ಪಿಟ್ ಮಾಡ್ಕೊಬೇಕು ಸರ್. ಇಂಡಿವಿಜುವಲ್ ಪಿಟ್ ಮಾಡ್ಕೊಬೇಕಾಗುತ್ತೆ. ಬನ್ನಿ ಸರ್, ವಾಕ್ ಮಾಡೋಣ, ಹಾಗೆ ಸೈಟು ತೋರಿಸ್ಬಿಡೋಣ ನಮ್ಮ ವೀಕ್ಷಕರಿಗೆ. ಎಲ್ಲ ನೋಡ್ಬೋದು. ಓಕೆ ಸರ್, ಇವಾಗ ಯಾರಾದರೂ ಬೈ ಮಾಡಬೇಕು ಅಂತಂತಂದ್ರೆ ಪ್ರೊಸೆಸ್ ಯಾವ ಥರ ಇರುತ್ತೆ? ಹೇಗೆ ಪ್ರೊಸೆಸ್ ಮಾಡಬೇಕು ಇಲ್ಲಿ? ಸೊ ಪ್ರೊಸೆಸ್ಸು ನಮ್ಮ ಹತ್ರ ಬಂದೀಗ ನಮಗೆ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ತೊಗೊಬೇಕು ಸರ್. ಅವರು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ನಿಮಗೆ. ಒನ್ಸ್ ಲೀಗಲ್ ಇಸ್ ಕ್ಲಿಯರ್ಡ್ ಸರ್, ಲೀಗಲ್ ಕ್ಲಿಯರ್ ಆದಮೇಲೆ ಅವ್ರಿಗೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಬೇಕಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಬೋದು. ಇಲ್ಲ ಲೋನ್ ಹೋಗ್ತೀನಿ ಅಂದರೆ ಲೋನು ನಾವೇ ಪ್ರೊವೈಡ್ ಮಾಡ್ಕೊಡ್ತೀವಿ. LIC ಹೌಸಿಂಗ್ ಫೈನಾನ್ಸಲ್ಲಿ ಅಪ್ರೂವ್ಡ್ ಆಗಿದೆ. ಕೆನರಾ ಬ್ಯಾಂಕಲ್ಲಿ ಕ್ಯಾನ್ಫಿನ್ ಹೋಮ್ಸ್ ಪ್ರೈವೇಟ್ ಲಿಮಿಟೆಡ್ ಅಲ್ಲೂ ನಿಮಗೆ ಇದಾಗಿದೆ ಸರ್. ಓಕೆ. ಎಷ್ಟು ಪರ್ಸೆಂಟೇಜ್ ಲೋನ್ ಸಿಗ್ಬೋದು ನಿಮ್ಮ? 75% ಸಿಗುತ್ತೆ ಸರ್. 75% ಲೋನ್ ಸಿಗುತ್ತೆ. ಓಕೆ. ಸೊ ನೋಡ್ಬೋದು ವೀಕ್ಷಕರೇ, ಲೋನಿನ ವ್ಯವಸ್ಥೆ ಎಲ್ಲ ನೀಟಾಗಿದೆ ಅಂತ ಹೇಳ್ಬೋದು ಸರ್. ಈ ಕಡೆನೂ ನಿಮ್ದು ಬರುತ್ತೆ ಅಲ್ವಾ? ಹೌದು. ಇಲ್ಲೂ ಸೈಟ್ಗಳಿದೆ. ಓಕೆ. ಯಾವ್ಯಾವ ಫೇಸಿಂಗ್ ಇದೆ ಸರ್ ಇದು? ನಿಮಗೆ ಈಸ್ಟ್ ಬರುತ್ತೆ, ವೆಸ್ಟ್ ಬರುತ್ತೆ ಸರ್. ಸೊ ವೆಸ್ಟ್ ಆ ಕಡೆ, ವೆಸ್ಟ್ ಆ ಕಡೆ, ಈಸ್ಟ್ ಈ ಕಡೆ. ಎರಡು ಆಪ್ಷನ್ಸ್ ಇದೆ. ಹೌದು, ಎರಡೇ ಆಪ್ಷನ್ ಸರ್. ಓಕೆ. ಇಷ್ಟು ವೆಸ್ಟ್ ಒಳ್ಳೇದೇ ಅಲ್ವಾ? ಹೌದೌದು. ಸೊ ಜೊತೆಯಲ್ಲಿ ನೀವು ಹೇಳ್ದಂಗೆ 12 ನಮಗೆ ಕಾರ್ನರ್ ಸೈಟ್ಗಳು ಸಿಗುತ್ತೆ, ಅವೈಲೇಬಲ್ ಇದೆ. ಸೂಪರ್. ಆ್ಯಂಡ್ ಇನ್ನು ಈ ಲೊಕ್ಯಾಲಿಟಿ ಬಗ್ಗೆ ಹೇಳಬೇಕು ಅಂತಂತಂದರೆ ಒಂದೆರಡು ವಿಚಾರ ಹೇಳಿ ಸರ್. ನಾವು ಆ್ಯಕ್ಚುಲಿ ಜಾಸ್ತಿ ಮಾಹಿತಿ ಕೊಟ್ಟಿಲ್ಲ ಲೊಕ್ಯಾಲಿಟಿ ಬಗ್ಗೆ. ಸೊ ಸುತ್ತಮುತ್ತಲು ಕನೆಕ್ಟಿವಿಟಿ ಅಂತ ಬಂದರೆ, ಅಥವಾ ಜನ ಎಲ್ಲ ತುಂಬ ಬರ್ತಾ ಇರ್ತಾರೆ, ಈ ಕಡೆ ಎಲ್ಲ ಓಡಾಡ್ತಾ ಇರ್ತಾರೆ, ಎಲ್ಲಿ ಬರ್ತಾ ಇರ್ತಾರೆ ಯೂಶುವಲಿ ನೀವು ಹೇಳೋಂಥದ್ದು? ಸರ್ ನೋಡಿ, ನಿಮ್ಗೆ ನೆಲಮಂಗಲದಿಂದ ನಮ್ಮ ಸೈಟ್ಗೆ ಎಕ್ಸಾಕ್ಟ್ಲಿ ನಿಮಗೆ ಒಂದು 7 ಕಿಲೋಮೀಟರ್ಸ್ ಇದೆ ಸರ್. ಸರಿ. ನೆಲಮಂಗಲದಿಂದ ಒಂದು ಡಬಲ್ ರೋಡ್ ಮಾಡ್ತಿದ್ದಾರೆ, ಟುವರ್ಡ್ಸ್ ಏರ್ಪೋರ್ಟ್ ರೋಡ್ಗೆ ಅಂತ ಒಂದು ಮಾಡ್ತಿದ್ದಾರೆ. ಹೌದೌದು. ಆ ರೋಡ್ಗೆ ಅಟ್ಯಾಚ್ ಪ್ರಾಪರ್ಟಿ ನಮ್ದು ಸರ್. ಅಟ್ಯಾಚ್ಡ್ ಅಲ್ವಾ ಇದು? ಹೌದು. ಓಕೆ. ನಿಮ್ಗೆ ಇನ್ನು ಪ್ಲಸ್ ಪಾಯಿಂಟ್ ಅಂದ್ರೆ ನಮ್ಗೆ ಇಲ್ಲಿಂದ ಚಿಕ್ಕಮದುರೆ ದೇವಸ್ಥಾನಕ್ಕೆ ಅಂದ್ರೆ ನಿಮ್ಗೆ ಒಂದು 3 ಕಿಲೋಮೀಟರ್ಸ್ ಆಗುತ್ತೆ. 3 ಕಿಲೋಮೀಟರ್. ರೈಲ್ವೆ ಗೊಳ್ಳಳ್ಳಿಗೆ ನಿಮ್ಗೆ ಎಕ್ಸಾಕ್ಟ್ಲಿ 2 ಕಿಲೋಮೀಟರ್ಸ್ ಆಗುತ್ತೆ. ಆಮೇಲೆ ಇಲ್ಲಿ ಯಾರಾದ್ರೂ ಬಂದು ಉಳ್ಕೊಳ್ರ ಅಂತಂದ್ರೆ ಸೊ ಅವ್ರಿಗೆ ಪ್ರತಿದಿನ ಬೇಕಾದಂತ ಗ್ರಾಸರೀಸ್ ಇರ್ಬೋದು, ಇವೆಲ್ಲ ತಗೊಳ್ಳೋದಕ್ಕೆ ಅಂಗಡಿಗಳೆಲ್ಲ ಇದೆಯಾ ಸರ್ ಇಲ್ಲಿ? ಇಲ್ಲ, ಇದೆಯಲ್ಲ ಸರ್ ನಿಮ್ಗೆ. ಎಲ್ಲಿ ಬರುತ್ತೆ ಸರ್ ಅದು ಅಂಗಡಿ? ಆಕ್ಚುಲಿ ನಿಮ್ಗೆ ರೈಲ್ವೆ ಗೊಳ್ಳಳ್ಳಿ ಎಕ್ಸಾಕ್ಟ್ಲಿ 2 ಕಿಲೋಮೀಟರ್ಸ್. ಸೊ ಒಂದು 2 ಕಿಲೋಮೀಟರ್ಲಿ ನಮಗೆ ಪ್ರತಿದಿನ ಬೇಕಾದಂತ ಸಾಮಾನ್ ಎಲ್ಲ ತಗೊಂಡು ಸಿಗುತ್ತೆ. ಹೌದು. ಸೊ ಇಲ್ಲಿ ಬಂದು ಉಳ್ಕೋಬಹುದಾ ಅಂದ್ರೆ ಸೇಫ್ಟಿ ಅನ್ನೋದೊಂದು ಇದೆಯಾ ಸರ್ ಇಲ್ಲಿ? 100% ಇದೆ ಸರ್. ಇದೆ. ನೀವೇ ನೋಡಿದ್ದೀರಾ, ಸುತ್ತಲೂ ಕಾಂಪೌಂಡ್ ವಾಲ್ ಹಾಕಿದೀವಿ. ಹೌದು. ಎಂಟ್ರೆನ್ಸ್ ಸೆಕ್ಯೂರಿಟಿ ಇದಾರೆ ನಿಮ್ಗೆ. ಸೊ ಗೇಟೆಡ್ ಕಮ್ಯುನಿಟಿ. ಗೇಟೆಡ್ ಕಮ್ಯುನಿಟಿ ಇದೆ, ಎಂಟ್ರೆನ್ಸ್ ಸೆಕ್ಯೂರಿಟಿ ಇದಾರೆ ಸರ್. ಇದು ಒಂಥರ ವೀಕೆಂಡ್ ಹೋಮ್ ಸರ್. ಇದು ವೀಕೆಂಡ್ ಹೋಮ್ ಅಂತೀರಾ? ಅದಕ್ಕೆ ಇಲ್ಲಿ ಕೆಲಸ ಮಾಡ್ಕೊಂಡು ಇದಾಗಿರ್ತಾರಲ್ಲ ಸರ್, ಅಂಥವ್ರು ಏನಾದ್ರು ಫ್ರೆಶ್ ಅಪ್ ಆಗಕ್ಕೆ ಮೈಂಡ್ ಎಲ್ಲ ಬರ್ಬೋದು, ಆರಾಮಾಗಿ ಬರ್ಬೋದು ಸರ್. ಬರ್ಬೋದು ಅಂತ ಹೇಳ್ತೀರಾ ಅಲ್ವಾ? ಅದಕ್ಕೆ ಇಲ್ಲಿ ರೆಸಾರ್ಟ್ಗಳೆಲ್ಲ ತುಂಬಾ ಇದೆ. ಹೌದು. ಆಮೇಲೆ ಇಲ್ಲಿ ವರ್ತ್ ಇದೆಯಾ? ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೋಸ್ಕರ ತಗೊಂತೀವಿ ಅಂತಂದ್ರೆ ನಿಮ್ಮ ಪ್ರಕಾರ ಯಾವಾಗ ಇದು ಅಪ್ರಿಷಿಯೇಟ್ ಸಿಗ್ಬೋದು, ಯಾವಾಗ ಜಾಸ್ತಿ ಆಗ್ಬೋದು ಅಂತ ಹೇಳ್ತೀರಾ ನೀವು? ಸರ್ ಅಪ್ರಿಸಿಯೇಷನ್ ಇವತ್ತು ಜನಕ್ಕೆ ಗೊತ್ತು ಸರ್. ಇವತ್ತು ಒಂದ್ ಕಡೆ ಜಾಗ ತಗೊಬೇಕು ಅಂದ್ರೆ ನಿಮ್ಗೆ ಮಿನಿಮಮ್ 20 lakhs 30 lakhs ಇದೆ ಸೈಟ್. ಏನು ಔಟ್ ಆಫ್ ದ ಸಿಟಿ, ಔಟ್ ಆಫ್ ದ ನೆಲಮಂಗಲ. ನಮ್ ಪ್ರಾಪರ್ಟಿ ನಾವು ಜಸ್ಟ್ ನಿಮ್ಗೆ ಪ್ರೊವೈಡ್ ಮಾಡ್ತಾ 15 lakhs ಹೇಳ್ತಿದೀವಿ ಸರ್. ಆಫರ್ ಅಲ್ಲಿ 13,50,000 ಕೊಡ್ತಾ ಇದೀರಾ ಅಲ್ವಾ? ಓಕೆ. 13 ಲಕ್ಷಕ್ಕೆ ಸೈಟ್ ಕೊಡ್ತಾ ಇದೀವಿ ಸರ್. 15 ಲಕ್ಷ ಕೊಟ್ಟು ಮಾಡ್ತಿದೀವಿ, 1.5 ಲಕ್ಷ ಡಿಸ್ಕೌಂಟ್ ಕೊಡ್ತಿದೀವಿ ಸರ್. ಮತ್ತೆ ನಿಮ್ಗೇನು LIC ಲೋನ್ ಆಗುತ್ತೆ, DC ಕನ್ವರ್ಷನ್ ಆಗಿದೆ, ಪ್ಲಾನ್ ಅಪ್ರೂವ್ಡ್ ಆಗಿದೆ, ಖಾತಾ ಇದೆ. ಇದಕ್ಕಿಂತ ಡಾಕ್ಯುಮೆಂಟ್ಸ್ ಇನ್ನೇನ್ ಬೇಕು ಸರ್? ಇನ್ನೇನ್ ಬೇಕು ಅಲ್ವಾ? ಹೌದು. ಕರೆಕ್ಟ್ ಆಗಿ ಹೇಳಿದ್ರೆ, ಚೆನ್ನಾಗಿ ಹೇಳಿದ್ರ. ಅಂಡ್ ಲೋನ್ ಅಂತೂ ಪ್ರಾಪರ್ ಆಗೇ ಆಗುತ್ತೆ. ಅಪ್ರಿಷಿಯೇಷನ್ ಅಂತ ಬಂದ್ರೆ ನಿಮ್ ಪ್ರಕಾರ ಎಷ್ಟು ವರ್ಷಗಳಲ್ಲಿ ನಾವು ಇಲ್ಲಿ ಡಬಲ್ ಆಗುತ್ತೆ ಅಂತ ನಾವು ಯೋಚನೆ ಮಾಡಬಹುದು? 5 ವರ್ಷ. 5 ವರ್ಷದಲ್ಲೆಲ್ಲ ಡಬಲ್ ಅಂತೀರಾ? ಗ್ಯಾರಂಟಿ 100% ಸರ್. ಅಷ್ಟು ಈಗ 13,50,000 ಕೊಟ್ಟು ತಗೊಂಡಿರ್ತಾರೆ. ಹೌದು. 26 lakhs 5 years ಆರಾಮಾಗಿ ಮಾಡ್ಕೋಬಹುದು ಸರ್. ಮಾಡ್ಕೋಬಹುದು ಅಂತ ಹೇಳ್ತೀರಾ ಸರ್?
ಇದು ಆಕ್ಚುಲಿ ಲೊಕ್ಯಾಲಿಟಿ ಅಂತ ಬಂದಾಗ ಹೌದು ಸರ್. ಯಾಕೆ ಸರ್ ಇಲ್ಲಿ ಬೈ ಮಾಡಬೇಕು, ಏನ್ ಹೇಳ್ತೀರಿ, ಇಂಪಾರ್ಟೆನ್ಸ್ ಏನ್ ಇದ್ರ ಬಗ್ಗೆ? ಸರ್ ಇಂಪಾರ್ಟೆನ್ಸ್ ನೋಡಿ ಸರ್, ನೆಲಮಂಗಲ ಸರೌಂಡಿಂಗ್ ಅಲ್ಲಿ ನಿಮಗೆ ಹಾ, ಹಾ. ಇವತ್ತು ಎಲ್ಲೂ ಸೈಟು 2,500 ಕಡಿಮೆಗೆ ಎಲ್ಲೂ ಸಿಗಲ್ಲ ಸರ್. ಕರೆಕ್ಟ್ ಆಗಿ ಹೇಳಿದ್ರೆ ನಮ್ಮ ಪ್ರಾಜೆಕ್ಟ್ ನಿಮ್ ನೆಲಮಂಗಲ ಅಂದ್ರೆ ಎಕ್ಸಾಕ್ಟ್ಲಿ ರೈಲ್ವೆ ಗೊಳ್ಳಳ್ಳಿ ಬಂದು 6 ಕಿಲೋಮೀಟರ್ಸ್ ಇದೆ. ಅಲ್ಲಿಂದ ನಮ್ಮ ಪ್ರಾಜೆಕ್ಟ್ 1 ಕಿಲೋಮೀಟರ್ 7 ಕಿಲೋಮೀಟರ್ಸ್ ಟೋಟಲ್ ಇದೆ ಸರ್. ಹೌದು, ಮತ್ತೆ ನಮ್ದು ಸ್ಟೇಟ್ ಹೈವೇಗೆ ಅಟ್ಯಾಚ್ ಇದೆ ಪ್ರಾಜೆಕ್ಟ್. ಇಲ್ಲ ಕಾಣ್ತಾ ಇದೆ. ಹಲೋ ಸರ್, ಸ್ಟೇಟ್ ಹೈವೇಗೆ ಅಟ್ಯಾಚ್ ಇದೆ. ಹಾ. ಮತ್ತೆ ನಮ್ದು DC ಕನ್ವರ್ಷನ್ ಆಗಿದೆ, ಇಂಡಿವಿಜುವಲ್ ಖಾತಾ ಕೊಡ್ತೀವಿ ನಾವು ನಿಮ್ಗೆ, ಬ್ಯಾಂಕ್ ಲೋನ್ ಸಿಗುತ್ತೆ ನಿಮ್ಗೆ. ಪ್ರತಿಯೊಂದು ಈ ಪ್ರೈಸ್ಗೆ ಈ ಸುತ್ತಲೂ ಯಾರು ಸೈಟ್ ಕೊಡಲ್ಲ ಸರ್. ಕೊಡಲ್ಲ ಅಂತೀರಾ? ಹೌದು, ನಮ್ಗೆ ನಾವೇ ಯಾಕೆ ಅಷ್ಟು ಕಡಿಮೆ ಕೊಡ್ತಿದೀವಿ ಅಂದ್ರೆ ನಮ್ದು ಲ್ಯಾಂಡ್ ಓನರ್ ಶೇರ್ ನಾವು ಮಾರ್ತಿರೋದು, ಸರಿ, ಅದಕ್ಕೆ ನಿಮ್ಗೆ ಆ ಪ್ರೈಸಸ್ ಕೊಡ್ತಾ ಇದೀವಿ. ಆ ಪ್ರೈಸ್ ಕೊಡ್ತಾ ಇದ್ದೀರಾ. ಸೊ ನೀವು ಹೇಳ್ತಾ ಇರೋದು ಈ ಕೊಡ್ತಾ ಇರೋ ಪ್ರೈಸ್ ವರ್ತ್ ಇದೆ ಹಾಗಾದ್ರೆ? 1000% ವರ್ತಿದೆ ಸರ್. ಕಸ್ಟಮರ್ ಬಂದು ಜಾಗ ನೋಡ್ಲಿ, ವಿಸಿಟ್ಸ್ ಮಾಡ್ಲಿ, ಅವ್ರಿಗೂ ಒಂದು ಐಡಿಯಾ ಬರುತ್ತೆ. ಆಮೇಲೆ ಬಂದು ನಮ್ಮ ಹತ್ರ ಮಾತಾಡ್ಲಿ ಸರ್, ಮಾತಾಡ್ಲಿ ಅಂತ ಹೇಳ್ತೀರಾ. ಮೇನ್ ಆಗಿ ಹಿಂದ್ಗಡೆನೆ ಒಂದು ಗೋಡನ್ ಕೂಡ ಇದೆ. ಹೌದು, ನಿಮ್ಗೆ ಅದು ಫ್ಲಿಪ್ಕಾರ್ಟ್ ಗೋಡನ್ ಸರ್. ಫ್ಲಿಪ್ಕಾರ್ಟ್ ಗೋಡನ್. ಹೌದು, ಫ್ಲಿಪ್ಕಾರ್ಟ್ ಗೋಡನ್. ಓಕೆ, ನಿಮ್ಗೆ ನೋಡಿ ಸರ್, ಹಿಂಗೆ ಎಕ್ಸಾಕ್ಟ್ಲಿ ಹಿಂಗೆ ಹೋದ್ರೆ 3 ಕಿಲೋಮೀಟರ್ ಸರ್. ಶನಿ ಮಹಾತ್ಮ ಟೆಂಪಲ್ ಚಿಕ್ಕಮಂದ್ರೆ ಅಂತಾರೆ ಗೊತ್ತಾ ಸರ್? 3 ಕಿಲೋಮೀಟರ್. ನಿಮ್ಗೆ ಆಪೋಸಿಟ್ ಡೈರೆಕ್ಷನ್ ಹೆಸರುಘಟ್ಟ 5 ಕಿಲೋಮೀಟರ್ಸ್ ಇದೆ. ಹಿಂಗೋದ್ರೆ 5 ಕಿಲೋಮೀಟರ್. ಹೌದು, ನಿಮ್ಗೆ ನಮ್ಮ ಸೈಟ್ಗೂ ರೈಲ್ವೆ ಗೊಳ್ಳಳ್ಳಿಗೂ ಎಕ್ಸಾಕ್ಟ್ಲಿ 2 ಕಿಲೋಮೀಟರ್ ಸರ್. 2 ಕಿಲೋಮೀಟರ್. ನೆಲಮಂಗಲ ಎಕ್ಸಾಕ್ಟ್ಲಿ 7 ಕಿಲೋಮೀಟರ್ ಸರ್. ಓಕೆ ಓಕೆ ಓಕೆ. ರೈಲ್ವೆ ಗೊಳ್ಳಳ್ಳಿ ಹತ್ರ ಇದೆ ಅಂತಂದ್ರೆ ಇನ್ನೇನ್ ಬೇಕು ಸರ್? ಹೌದು, ಆರಾಮಾಗಿ ಎಲ್ಲಾ ಟ್ರೈನ್ಗಳು ಬರ್ತವೆ. ಬರುತ್ತೆ ಸರ್, ಡೆಫಿನೆಟ್ಲಿ ಇಲ್ಲಿ ಆಮೇಲೆ ಏನ್ ಗೊತ್ತಾ ಸರ್, ತುಂಬಾ ನಿಮ್ಗೆ ನೋಡಿ ಟ್ರಾನ್ಸ್ಪೋರ್ಟೇಷನ್ ಕಷ್ಟನೇ ಅಲ್ಲ ಸರ್. ನಮ್ದೆಲ್ಲ ರೋಡ್ ಅಟ್ಯಾಚ್ ಇದೆ. BMTC ಬಸ್ ಸಿಗುತ್ತೆ, KSRTC ಬಸ್ ಇದೆ, ಸ್ಟೇಟ್ ಹೈವೇಗೆ ನಮ್ಮ ಪ್ರಾಜೆಕ್ಟ್ ಅಟ್ಯಾಚ್ ಸರ್. ಅಟ್ಯಾಚ್ ಅಂತ ಹೇಳ್ತೀರಾ. ಸೊ ವರ್ತ್ ಇದೆ, 100% ವರ್ತಿದೆ ಸರ್. ಸುತ್ತಮುತ್ತಲು ಏನ್ ರೇಟ್ ಕೊಡ್ತಾ ಇದೆ ಸರ್ ಇಲ್ಲಿ? ಸರ್ ಸುತ್ತಲೂ ಸರ್ ನೀವು ಬಂದು ವಿಚಾರಿಸಲಿ, ಎಲ್ಲ ಇಲ್ಲ 2.5 2,200 ಹೇಳ್ತಿದ್ದಾರೆ. ಅಷ್ಟು ಜಾಸ್ತಿ ಹೋಗಿದೆ. ಹೌದೌದು. ಸೊ ನಿಮ್ಗಿಂತ ಡಬಲ್ ಇದೆ ಅನ್ಬೋದು. ಡಬಲ್, ಹೌದು. ಓಕೆ ಓಕೆ. ನೀವು ಓನರ್ ಶೇರ್ ಆಗಿರೋದ್ರಿಂದ ಕೊಡ್ತಾ ಇದ್ದೀರಾ. ಹೌದು, ಸೂಪರ್ ಸರ್. ಸೊ ಲೇಔಟ್ ಎಲ್ಲ ಸುತ್ತಾಡ್ಕೊಂಡ್ ಬಂದ್ವಿ, ತುಂಬಾ ನೀಟಾಗಿ ಮಾಡಿದ್ದೀರಾ, ಚೆನ್ನಾಗಿದೆ. ಆಮೇಲೆ ನನ್ ಕೇಳೋದೇನಂತಂದ್ರೆ ಫೈನಲ್ ಆಗಿ ಪ್ರೈಸ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್ ಇಲ್ಲಿ? ಸರ್ ಆಕ್ಚುಲಿ ಕೋಟಿಂಗ್ ಪ್ರೈಸ್ ಇಸ್ 1350 ಸರ್. 1350. ಹೌದು. ಬಟ್ ನಮ್ಮ ವೀಕ್ಷಕರಿಗೆ ಡಿಸ್ಕೌಂಟ್ ಏನಾದ್ರು? ಅದು ನಿಮ್ಮ ವೀಕ್ಷಕರಿಗೆ ಅಂದ್ರೆ ಈಗ ನೆಗೋಷಿಯೇಷನ್ ಮಾಡೋದು 100 rupees ಮಾಡ್ಕೊಡ್ತೀವಿ ಸರ್. 100 rupees ಮಾಡ್ಕೊಡ್ತೀರಾ. ಸೊ ನೀವು ಹೇಳ್ತಾ ಇರುವಂತದ್ದು ಒಂದು 30-40 ಸೈಟ್, ನೀವು ಹೆಂಗೆ ಇರೋದೇ 30-40 ಸೈಟ್, 30-40 ಇರೋದು 13 ಲಕ್ಷಕ್ಕೆ ಸಿಕ್ಬಿಡುತ್ತೆ. ಹೌದು, ಪಕ್ಕನಾ ಇದು? ಹೌದು, 100% ಸರ್. ಓಕೆ, ವೀಕ್ಷಕರೇ ಆಲ್ರೆಡಿ ಕೊಡ್ತಾ ಇರೋದೇ ಒಳ್ಳೆ ರೇಟು, ಇದ್ರ ಮೇಲೂ ನೆಗೋಷಿಯಬಲ್ ಮಾಡೋದು ಬೇಡ ಅಂತೀರಾ, ಕರೆಕ್ಟ್ ತಾನೆ? ಓಕೆ. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಲೊಕೇಶನ್ ಬೇಕು 13 ಲಕ್ಷ 30-40 ಸೈಟ್ ಲೊಕೇಶನ್ ಬೇಕು ಅಂತಂದರೆ ಆ ನಂಬರಿಗೆ ಕಾಲ್ ಮಾಡಿ. ಸರ್ ಆಫೀಸಿಂದ ಯಾರಾದರೂ ಪಿಕ್ ಮಾಡ್ತಾರೆ, ಯಾವ ನಂಬರ್ ಟೈಮಿಂದ ಟೈಮ್ವರೆಗೆ ಕಾಲ್ ಮಾಡ್ಬೋದು ಸರ್ ಇದಕ್ಕೆ? ಸರ್ ಮಾರ್ನಿಂಗ್ 10 to ಈವ್ನಿಂಗ್ 6:30 ವರೆಗೂ ಮಾಡ್ಬೋದು. 6:30 ವರೆಗೂ ಮಾಡ್ಬೋದು. ಆ್ಯಂಡ್ ಇಲ್ಲಿ ವಿಸಿಟ್ ಮಾಡಬೇಕು ಅಂತಂದ್ರೆ ಯಾರಾದರೂ ಇರ್ತಾರಾ ಇಲ್ಲಿ? ಸೈಟ್ ಎಲ್ಲ ಇರ್ತೀವಿ, ನಾವೇ ಇರ್ತೀವಿ. ಎಕ್ಸಿಕ್ಯೂಟಿವ್ಸ್, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸ್ ಇದ್ದೇ ಇರ್ತಾರೆ. ಸ್ವಲ್ಪ ತೋರಿಸ್ತಾರಲ್ವಾ ಸೈಟ್ ಎಲ್ಲ ಯಾವ್ದಿದೆ ಏನು ಕತೆ? ಸೊ ಇವಾಗ ಬುಕಿಂಗ್ ಮಾಡ್ಕೊಬೇಕು ಅಂದ್ರೆ ಪ್ರೊಸೆಸ್ ಏನೇನಿರುತ್ತೆ? ಈಗ ಸೈಟ್ ಫಸ್ಟ್ ಬಂದು ನೋಡಿ, ಸೈಟ್ ಅವ್ರಿಗೆಲ್ಲ ಓಕೆ ಇಷ್ಟ ಆದ್ಮೇಲೆ ಸರ್ 5,000 rupees ಪೇ ಮಾಡ್ಬೇಕು ಸರ್. ಓಕೆ, ಆಸ್ ಎ ಬುಕಿಂಗ್ ಅಡ್ವಾನ್ಸ್. ಓಕೆ ಓಕೆ. ನಾವು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಆ ಡಾಕ್ಯುಮೆಂಟ್ಸ್ ತಗೊಂಡು ಅವ್ರು ಲೀಗಲ್ ವೆರಿಫೈ ಲಾಯರ್ ಹತ್ರ ಮಾಡಿಸ್ಕೊಂಡಾದ್ಮೇಲೆ ಎಲ್ಲ ಓಕೆ ಆದ್ಮೇಲೆ ಈಗ ಕಸ್ಟಮರ್ ಏನಾದ್ರು ಇಲ್ಲ ಇಮಿಡಿಯೇಟ್ ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಹೋಗ್ತೀನಿ ಅಂದ್ರೆ ಡೈರೆಕ್ಟ್ ರಿಜಿಸ್ಟ್ರೇಷನ್ ಬಂದು ಮಾಡ್ಬಿಡ್ಲಿ. ಒಂದು 13 ಲಕ್ಷ ರೆಡಿ ಇದೆ ಅಂತಂದ್ರೆ ಮಾಡ್ಕೊಂಡ್ಬಿಡ್ಲಿ. ಒಂದು 13 ಲಕ್ಷ ರೆಡಿ ಇದ್ರೆ ಮಾಡ್ಕೊಬಹುದು. ಇಲ್ಲ ನಮ್ಗೆ ಲೋನ್ ಬೇಕು ಅಂದಾಗ ಅಗ್ರಿಮೆಂಟ್ ಮಾಡ್ಕೊಬೇಕು. ಅಗ್ರಿಮೆಂಟ್ ಆದ್ಮೇಲೆ ತಗೊಂಡೋಗಿ ಅದನ್ನ LIC ಹೌಸಿಂಗ್ ಫೈನಾನ್ಸ್ ಇಲ್ಲಾಂದ್ರೆ ಕ್ಯಾನ್ಫಿನ್ ಹೋಮ್ ಫೈನಾನ್ಸ್ಗೆ ಹೋಗಿ ಕೊಟ್ಟರೆ ಅಪ್ರೂವ್ ಮಾಡಿ ಕೊಡ್ತಾರೆ ಸರ್. ಲೋನ್ ಏನಾದ್ರು ನೀವು ಮಾಡ್ಕೊಡಕ್ಕಾಗತ್ತೆ? ಕಂಪ್ನಿ ಕಡೆಯಿಂದ ನಾವೇ ಮಾಡ್ಕೊಡ್ತೀವಿ ಸರ್. ನೀವೇ ಮಾಡಿಸ್ಕೊಡ್ತೀರಾ? ಎಷ್ಟು % ಲೋನ್ ಆಗ್ಬೋದು ನಿಮ್ಮ ಪ್ರಕಾರ? 75% ಲೋನ್ ಆಗುತ್ತೆ. 75%. ಸೊ ನೀವು ಹೇಳ್ತಾ ಇರೋದು ಕೈಯಲ್ಲಿ ಒಂದು 5 ಲಕ್ಷ ಇದೆ ಅಂತಂದ್ರೆ ನಾವು ಸೆಟ್ ತಗೊಬಹುದು. ಖಂಡಿತ ಆರಾಮಾಗಿ ಎಲಿಜಿಬಿಲಿಟಿ ಇದ್ರೆ. ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಹೇಳುವಂಥದ್ದು, ಬರಬೇಕಾದ್ರೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನೀವು ತೊಗೊಂಬನ್ನಿ. ನಿಮ್ಮ ಡಾಕ್ಯುಮೆಂಟ್ಸ್ ತೊಗೊಂಬಂದು ಸರಿಗೆ ಕೊಟ್ಟರೆ ಇವರೇ ಎಲಿಜಿಬಿಲಿಟಿ ಚೆಕ್ ಮಾಡ್ಕೊತಾರೆ. ನೀವು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬಿಟ್ಟು ಸೈಟ್ ಯಾವ ಥರ ಇದೆ ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ. 2 ಮ್ಯಾಚ್ ಆಯಿತು ಅಂತಂದ್ರೆ ಇಮಿಡಿಯೇಟ್ಲಿ ಲೋನ್ ಆಗುತ್ತೆ. ಆರಾಮವಾಗಿ ಸೈಟನ್ನು ನೀವು ಪರ್ಚೇಸಸ್ ಮಾಡಬಹುದು. ಸರ್ ಇವಾಗ ಫೈನಲ್ ಆಗಿ ಕೇಳ್ತಾ ಇರುವಂಥದ್ದು, ಸಪ್ತಗಿರಿ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ನೆಕ್ಸ್ಟ್ ಎಲ್ಲೆಲ್ಲಿ ಪ್ರಾಜೆಕ್ಟ್ಗಳನ್ನ ಮಾಡ್ತಾ ಇದ್ರು ಮುಂಬರುವ? ನಮ್ದು ಈಗ ನೆಲಮಂಗಲ ಟೌನ್ ಅಟ್ಯಾಚ್ 2 ಮಾಡ್ತಿದ್ದೀವಿ ಸರ್. ನಿನ್ನೆ ಕರಿತೀವಿ 15 days ಅಲ್ಲೇ ಬಂದು ನೀವೇ ಶೂಟ್ ಅದನ್ನು ತೋರಿಸ್ಬಿಡೋಣ. ಅದು ತೋರಿಸೋಣ ನಮ್ಮ ವೀಕ್ಷಕರಿಗೆ. ಸೂಪರ್ ಆಗಿ ಹೇಳಿದ್ರೆ ಆ್ಯಂಡ್ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಲೇಔಟ್ ಅನ್ನ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ವೀಕ್ಷಕ.